ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ರಾಜ್ಕುಮಾರ. ವೆಲ್ಕಮ್ ಟು ಮೈ ಚಾನಲ್. ನೋಡಿ, ರೈತ ಕಬ್ಬು ಬೆಳೆಯೋದನ್ನು ಎಷ್ಟು ಕಷ್ಟದಿಂದ ಬೆಳೀತಾನೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಆದ್ರೂ ಕೊನೆಗೆ ಅವನಿಗೆ ಬೆಲೆನೇ ಸಿಗಲ್ಲ. ಅವನು ಬೆಳೆದಿರೋ ಕಷ್ಟಪಟ್ಟಿರೋಂತಕ್ಕಂಥ ಕಷ್ಟಕ್ಕೆ ಬೆಲೆ ಸಿಗಬೇಕಾದ್ರೆ ಏನು ಮಾಡಬೇಕಂತ ಎಲ್ರಿಗೂ ಗೊತ್ತು. ಆದ್ರೂ ಯಾರೂ ಅದನ್ನು ತಲೆಗೆ ಹಾಕ್ಕೊಳ್ಳಲ್ಲ. ಇಷ್ಟೊಂದು ಕಷ್ಟಪಟ್ಟು ಬೆಳೆದ್ಬಿಟ್ಟು ಈ ಥರ ಎಲ್ಲ ಆಗಿದ್ಮೇಲೆ, ನೀರು ಬಿಟ್ಟಿದ್ಮೇಲೆ ಒಂದು 15 ದಿವಸಕ್ಕೆ ಈ ಥರ ಮೊಳಕೆ ಬರುತ್ತೆ. ಮೊಳಕೆ ಬಂದಮೇಲೆ ದೊಡ್ಡದಾದ್ಮೇಲೆ ಈ ಥರ ದೊಡ್ಡದಾಗಿರುತ್ತೆ. ಒಂದು ಕಟಾವು ಮಾಡಬೇಕು, ಅಂದರೆ ಕಟ್ಟಬೇಕು. ಈ ಥರ ಕಟ್ಟಿದ ಮೇಲೆ ಗಾಳಿ ಮಳೆ ಜಾಸ್ತಿ ಆಗೋದ್ರೆ ಅವನಿಗೆ ಗಾಳಿ ಮಳೆ ಎಲ್ಲ ಜಾಸ್ತಿ ಆಗೋಯ್ತು ಅಂತಂದರೆ ಆಮೇಲೆ ಕಬ್ಬು ಎಲ್ಲ ಬಿದ್ದೋಗಿದ ಮೇಲೆ ಕೂಲಿಗೆ ಹೇಳೋಣ ಅಂದರೆ ಕೂಲಿಯವರು ಸಿಕ್ಕಾಪಟ್ಟೆ ಅಮೌಂಟ್ ಕೇಳ್ತಾರೆ. ನೋಡಿ ಹೆಂಗೆ ಬಿದ್ದೋಗಿದೆ ಕಬ್ಬು. ಈ ಥರ ಎಲ್ಲ ಬಿದ್ದೋಗಿದ್ದವ್ರನ್ನ ಕೂಲಿಗೆ ಹೇಳಿದ್ರೆ ಕೂಲಿಯವರು ಸಿಕ್ಕಾಪಟ್ಟೆ ಅಮೌಂಟ್ ಕೇಳ್ತಾರೆ. ಅವ್ನು ಕೂಲಿಗೆ ಕೊಡಬೇಕಾ ಇಲ್ಲ ಅವ್ನ ಮನೆ ನಡೆಸ್ಕೋಬೇಕಾ ಅವನಿಗೆ ಗೊತ್ತಾಗಲ್ಲ. ಥ್ಯಾಂಕ್ ಯು.